ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೆಪಿಸಿಸಿ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ರವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಯಲಹಂಕ ಜನಮೆಚ್ಚಿದ ನಾಯಕರಾದ ಸನ್ಮಾನ್ಯ ಶ್ರೀ ಕೇಶವ ರಾಜಣ್ಣರವರ ಮುಖಂಡತ್ವದಲ್ಲಿ 3,000 ಜನರುಗಳು 100ಕ್ಕೂ ಹೆಚ್ಚು ಬಸ್ಗಳಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ತೆರಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ಭಾಷಾ ರವರು, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಶ್ರೀ ಶಶಿಕುಮಾರ್ ರವರು, ಯಲಹಂಕ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ರವಿ ವೈಆರ್ ರವರು, ಶ್ರೀಮತಿ ಪದ್ಮಾವತಿ ಅಮರನಾಥ್ ರವರು ಮತ್ತು ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಹಾಗೂ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರು, ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ರವರಿಗೆ ಧ್ವಜ ನೀಡುವ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರವರು, ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರವರು, ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ರವರು ಹಾಗೂ ಕಾಂಗ್ರೆಸ್ ಪಕ್ಷದ ಸಚಿವರು, ಸಂಸದರು, ಶಾಸಕರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಕೆಪಿಸಿಸಿ ಪದಾಧಿಕಾರಿಗಳು, ಕೆಪಿಸಿಸಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡು ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಈಗ ಏನು ಸ್ವೀಕರಿಸ್ತಾ ಇದ್ದಾರೆ, ಅದನ್ನ ನಮ್ಮ ಯಲಹಂಕದಿಂದ ಸುಮಾರು ನಾವು 2,500 ಸಾವಿರ ಜನ 4 ಹೋಬಳಿಯಿಂದ 500-600 ಜನ ಒಂದೊಂದು ಹೋಬಳಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ಸಮಾವೇಶ ನಡೀತಾ ಇದೆ ಪ್ಯಾಲೇಸಲ್ಲಿ, ಅವ್ರಿಗೆ ಶಕ್ತಿ ತುಂಬಿ ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿ ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಎಲ್ಲ ನಾಯಕರಿಗೆ ಶಕ್ತಿ ತುಂಬಲಿ ಅಂತ ಏನು ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಐತೆ. ಅದು ನಮ್ಮ ಯಲಹಂಕದಿಂದ ಎಲ್ಲ ಬ್ಲಾಕು, ಮಹಿಳಾ ಬ್ಲಾಕು, ಎಲ್ಲ ಘಟಕದ ಗ್ಯಾರಂಟಿ ಯೋಜನೆ ಎಲ್ಲ ಇದರಿಂದ ನಾವು ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಅವ್ರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡೋಂಥದ್ದು ಮಾಡ್ತಾಯಿದ್ರಿ. ಎಷ್ಟು ಜನ ಟೋಟಲ್ ಎಷ್ಟು ಸಾವಿರ ಜನ ಹೋಗ್ತಾಯಿದ್ರಿ? ನಮ್ಮಲ್ಲಿ ಒಂದೊಂದು ಬ್ಲಾಕಿಂದ 600 ಜನ ಅಂದರೆ ಒಂದು 2,500 3,000 ಜನ ಒಂದೊಂದು ಹೋಬಳಿ. ಇದು ಬರೀ ಯಲಹಂಕ ಬ್ಲಾಕು ಮತ್ತು ದಾಸನಪುರ ಐತೆ, ಗ್ರಾಮಾಂತರ ಐತೆ, ಹೆಸರುಘಟ್ಟ ಬ್ಲಾಕ್ ಇದೆ. ಎಲ್ಲ ಬ್ಲಾಕಲ್ಲೂ ಒಂದು 500-600 ಜನ. ಎಷ್ಟು ಬಸ್ಗಳು ಮಾಡಿದ್ದೀರಿ ಸರ್ ನಿಮ್ಮ ಕಡೆ? ಒಂದೊಂದು ಬಸ್ ಆದರೆ ಸುಮಾರು ಒಂದೊಂದು ಇಲ್ಲ ನಮ್ಮ ಯಲಹಂಕಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 50 ಬಸ್ ಆಗಿರ್ಬೇಕು. ಬಸ್ ಎಷ್ಟು ಬಸ್ಸು? 50ಇಂದ 100 ಬಸ್ಸು ನಿಮ್ಮ ಕಡೆ? ನಮ್ಮ ಕಡೆಯಿಂದ 5ಕ್ಕೆ ಇಲ್ಲ, 4ಕ್ಕೆ 5 ಸಿಕ್ಕಿದೆ. ನಮ್ಗೆ ಸಿಗ್ಬೇಕಾಯ್ತು 4 ಅಂದರೆ 5 ಅಂದರೆ ಲೆಕ್ಕಗಳಲ್ಲಿ ನಮ್ಮ ಕೆಪಾಸಿಟಿ, ನಮ್ಮ ನಾಯಕರ ಕೆಪಾಸಿಟಿ ಏನು ಅಂತ MLC 5 ಬಂದಿದೆ. ನ್ಯಾಷನಲ್ ನ್ಯೂಸ್ ಇದೆ. ಒಬ್ಬ ನಾಯಕರನ್ನ ದೇಶದಲ್ಲಿ ಅಮಿತ್ ಶಾ ಮತ್ತು ಮೋದಿನ ಓವರ್ಟೇಕ್ ಮಾಡಬೇಕಂದ್ರೆ ಕರ್ನಾಟಕದ ಹುಲಿ ಡಿ.ಕೆ. ಶಿವಕುಮಾರ್ ಅಂದ್ಬಿಟ್ಟು. ಡೆಲ್ಲಿಲಿ ಬಿಜೆಪಿ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳಿದ್ನಲ್ಲ, ನ್ಯಾಷನಲ್ ನ್ಯೂಸ್ ಇದು. ನ್ಯಾಷನಲ್ ರಾಷ್ಟ್ರೀಯ ಸುದ್ದಿ ಏನಂದರೆ ಅಮಿತ್ ಶಾ ಮತ್ತು ಮೋದಿ ಅವ್ರಿಗೇನ ಚಾಲೆಂಜ್ ಮಾಡಿ ಅವ್ರನ್ನ ಓವರ್ಟೇಕ್ ಮಾಡಬೇಕು ಅಂದರೆ ಒಂದೇ ಒಂದು ಹುಲಿ ಡಿ.ಕೆ. ಶಿವಕುಮಾರ್. ಈ ದಿನ ಏನು ಅಂದರೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಕ್ತಿ ತುಂಬುವಂಥ ದಿನ. ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಏನಿವತ್ತು ಪದಗ್ರಹಣ ಮಾಡ್ತಾವ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಇದೇ ಥರ ಹಿಂದೆ ಏನು ಡಿ.ಕೆ. ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದ್ರು, ಏನು ಈ ಸತಿ ನಮ್ಮದು 135 ಸೀಟ್ ಬಂದಿತ್ತು. ಇದೇ ಥರ ನೆಕ್ಸ್ಟು ಮುಂಬರುವ ಎಲೆಕ್ಷನಲ್ಲಿ ನಮ್ಮ ಸರ್ಕಾರ ಮತ್ತೆ ಚುಕ್ಕಾಣಿ ಹಿಡಿತೈತೆ ಅನ್ನೋ ಮಾತಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ನಮ್ಮ ಭಾಗದಿಂದ 4 ಹೋಬಳಿಯಿಂದ ಸುಮಾರು 2,500 ಜನ ನಾವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ದೀರಿ. ಒಂದು 70ರಿಂದ 80 ಬಸ್ಗಳನ್ನ ಸರ್ಕಾರದಿಂದ ಕೊಟ್ಟಿದ್ದರು. ಆ ಬಸ್ಗಳಲ್ಲಿ ಜನಗಳನ್ನ, ನಮ್ಮ ಕಾರ್ಯಕರ್ತರನ್ನೆಲ್ಲ ಭರ್ತಿ ಮಾಡಿಕೊಂಡು ನಾವು ಇವಾಗ ಪ್ಯಾಲೇಸ್ ಗ್ರೌಂಡ್ ಕಡೆ ಹೊರಟಿದ್ದೀರಿ. ತಮ್ಮ ಹೆಸರು? ರವಿ ವೈಆರ್, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಲಹಂಕ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಡಿ.ಕೆ. ಹರಿಪ್ರಸಾದ್ ಅವರು ಅಧಿಕಾರ ತಗೊಳ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ಡಿ.ಕೆ. ಸಾಹೇಬ್ರ ಥರನೇ ಸಂಘಟನೆಯಲ್ಲಿ ಅವರು ಕೂಡ ನಿಸ್ಸೀಮರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ನಾವೆಲ್ಲರೂ ಅವ್ರಿಗೆ ಶಕ್ತಿ ತುಂಬಕ್ಕೆ ಹೋಗ್ತಾ ಇದ್ದೀವಿ. ತಮ್ಮ ಹೆಸರು? ಶಶಿಕುಮಾರ್, ಕೆಪಿಸಿಸಿ ಸದಸ್ಯ. ನಮಸ್ತೆ. ನಮ್ಮ ಕೇಶವರಾಜನ್ ಅವರ ನೇತೃತ್ವದಲ್ಲಿ ಇವತ್ತು ಬಿ.ಕೆ. ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕದ ಎಲ್ಲ ನಮ್ಮ ಕಾರ್ಯಕರ್ತರು ಬಸ್ಸುಗಳಲ್ಲಿ ಹೊರಟಿದ್ದೀವಿ. ಇದೊಂದು ಐತಿಹಾಸಿಕ ದಿನ. ಹರಿಪ್ರಸಾದ್ ಅವರು ಪದಗ್ರಹಣ ಮಾಡ್ತಾ ಇರೋದು, ಮತ್ತು ನಮ್ಮ ಡಿ.ಕೆ. ಅವರು CM ಆಗಿ ನಮಗೆ ಇನ್ನೂ ಹೊಸ ಹುಮ್ಮಸ್ಸು ಬಂದಿದೆ ಎಲ್ಲರಲ್ಲೂ. ನೆಕ್ಸ್ಟು 28ಕ್ಕೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಫಸ್ಟು CM ಆಗ್ತಾನೆ ಒಂದೇ ವಾರದಲ್ಲಿ ಒಂದು ಸಣ್ಣ ಝಲಕ್ ಕೊಟ್ಟಿದ್ದಾರೆ ನಮ್ಮ CM.
ಡಿ ಕೆ ಅವರು 5ಕ್ಕೆ 5 MLC ಅವ್ರನ್ನ ಗೆಲ್ಲಿಸ್ಕೊಂಡು ನಮಗೆ ಕಾರ್ಯಕರ್ತರಿಗೆ ಇನ್ನೂ ಹುಮ್ಮಸ್ಸು ತುಂಬಿದ್ದಾರೆ ನಮ್ಮಲ್ಲಿ. ನೆಕ್ಸ್ಟು ಕಾಂಗ್ರೆಸ್ ಬರೋಕ್ಕೆ ನಮ್ಮ ಡಿ ಕೆ ಅವರ 100% ಸಪೋರ್ಟ್ ಇರುತ್ತೆ. ಅವರ ನೇತೃತ್ವದಲ್ಲಿ, ನಮ್ಮ ಕೇಶವರಾಜನ್ ಅವ್ರ ನೇತೃತ್ವದಲ್ಲಿ ಖಂಡಿತ 28ಕ್ಕೆ ನಮ್ಮ ಕಾಂಗ್ರೆಸ್ ಯಲಹಂಕದಲ್ಲೂ ಬಾವುಟ ಆರಿಸ್ತೀವಿ ಅಂತ ಹೇಳ್ತಾ ಈ ಹುಮ್ಮಸ್ಸಲ್ಲಿ ನಾವು ಹರಿಪ್ರಸಾದ್ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಪದ್ಮಾವತಿ ಅಮರ್ನಾಥ್, ಎಕ್ಸ್ ಕಾರ್ಪೊರೇಟರ್. कांग्रेस पार्टी की कांग्रेस पार्टी की राहुल गांधी की सोनिया गांधी की शिवकुमार जी की